ಗೆಟ್ ರೆಡಿ ಸ್ಟಾರ್ಟ್. ವಾದಿಯವರು ದಾವೆಯ ಪಟ್ಟಿ ಆಸ್ತಿಯ ಸಂಪೂರ್ಣ ಮಾಲೀಕರಾಗಿದ್ದು, ಮಾನ್ಯ ನೋಂದಾಯಿತ ಮಾರಾಟ ಪತ್ರದ ಮೂಲಕ ಕಾನೂನುಬದ್ಧವಾಗಿ ಆಸ್ತಿಯನ್ನು ಪಡೆದಿದ್ದಾರೆ ಎಂದು ಪ್ರತಿಪಾದಿಸಿದ್ದಾರೆ. ಫುಲ್ ಪಾಯಿಂಟ್. ಆಸ್ತಿಯನ್ನು ಖರೀದಿಸಿದ ದಿನಾಂಕದಿಂದಲೂ ವಾದಿಯವರು ಶಾಂತಿಯುತ, ನಿರಂತರ ಮತ್ತು ಅಡಚಣೆ ರಹಿತ ಸ್ವಾಧೀನ ಮತ್ತು ಉಪಯೋಗದಲ್ಲಿ ಇದ್ದಾರೆ. ಫುಲ್ ಪಾಯಿಂಟ್. ಸಂಬಂಧಪಟ್ಟ ಪುರಸಭೆ ಮತ್ತು ಸರ್ಕಾರಿ ಇಲಾಖೆಗೆ ತೆರಿಗೆ, ಶುಲ್ಕ ಮತ್ತು ವಿಧಿಸಲಾದ ಎಲ್ಲ ಹಣಗಳನ್ನು ನಿಯಮಿತವಾಗಿ ಪಾವತಿಸಿದ್ದು, ಆದಾಯ ದಾಖಲೆಗಳು ಮತ್ತು ಇತರೆ ಸಾರ್ವಜನಿಕ ದಾಖಲೆಗಳು ವಾದಿಯವರ ಹೆಸರಿನಲ್ಲಿ ಇವೆ. ಫುಲ್ ಪಾಯಿಂಟ್. ಪ್ಯಾರಾ. ಪ್ರತಿವಾದಿಗಳಿಗೆ ದಾವೆ ಪಟ್ಟಿ ಆಸ್ತಿಯ ಮೇಲೆ ಯಾವುದೇ ರೀತಿಯ ಹಕ್ಕು, ಶೀರ್ಷಿಕೆ ಅಥವಾ ಆಸಕ್ತಿ ಇಲ್ಲದಿದ್ದರೂ ಸಹ, ಅವರು ಅಕ್ರಮವಾಗಿ ಆಸ್ತಿಯಲ್ಲಿ ಹಸ್ತಕ್ಷೇಪ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ವಾದಿಯವರು ಆರೋಪಿಸಿದ್ದಾರೆ. ಫುಲ್ ಪಾಯಿಂಟ್. ಪ್ರತಿವಾದಿಗಳು ಸುಳ್ಳು ದಾಖಲೆಗಳು ಮತ್ತು ತಪ್ಪು ಹೇಳಿಕೆಗಳನ್ನು ಆಧಾರವಾಗಿಸಿಕೊಂಡು ಆಸ್ತಿಯ ಮೇಲಿನ ಹಕ್ಕನ್ನು ವಾದಿಸುತ್ತಿದ್ದಾರೆ. ಫುಲ್ ಪಾಯಿಂಟ್. ಇವುಗಳು ಕಾನೂನು ಮತ್ತು ನ್ಯಾಯಸಮ್ಮತತೆಯ ತತ್ವಗಳಿಗೆ ವಿರುದ್ಧವಾಗಿವೆ. ಫುಲ್ ಪಾಯಿಂಟ್. ಪ್ಯಾರಾ. ವಾದಿಯವರು ಹಲವಾರು ಬಾರಿ ಪ್ರತಿವಾದಿಗಳು ಆಸ್ತಿಗೆ ಅಕ್ರಮ ಪ್ರವೇಶ ಮಾಡಲು ಯತ್ನಿಸಿದ ಸಂದರ್ಭಗಳನ್ನು ದಾವೆಯಲ್ಲಿ ವಿವರಿಸಿದ್ದಾರೆ. ಫುಲ್ ಪಾಯಿಂಟ್. ಪ್ರತಿವಾದಿಗಳು ವಾದಿಯವರಿಗೆ ಬೆದರಿಕೆ ಹಾಕಿದ್ದು, ಬಲಪ್ರಯೋಗದ ಮೂಲಕ ಆಸ್ತಿಯನ್ನು ಕಬಳಿಸಲು ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಫುಲ್ ಪಾಯಿಂಟ್. ಈ ಹಿನ್ನೆಲೆಯಲ್ಲಿ ವಾದಿಯವರು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದರೂ, ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗದ ಕಾರಣ, ನ್ಯಾಯಾಲಯದ ಶರಣಾಗಬೇಕಾದ ಪರಿಸ್ಥಿತಿ ಉಂಟಾಯಿತು. ಫುಲ್ ಪಾಯಿಂಟ್. ಪ್ಯಾರಾ.
ದಾವೆಯನ್ನು ಸಲ್ಲಿಸಲು ಕಾರಣ ಕಾರ್ಯ ಪ್ರತಿವಾದಿಗಳು ಮೊದಲ ಬಾರಿ ಅಕ್ರಮವಾಗಿ ಹಸ್ತಕ್ಷೇಪ ಮಾಡಿದ ದಿನಾಂಕದಲ್ಲಿ ಉದ್ಭವಿಸಿದ್ದು, ನಂತರವೂ ಪ್ರತಿ ಬಾರಿ ಇಂತಹ ಹಸ್ತಕ್ಷೇಪದ ಪ್ರಯತ್ನ ನಡೆದಾಗ ಮುಂದುವರಿಯುತ್ತಿದೆ. ಫುಲ್ ಪಾಯಿಂಟ್. ಆದ್ದರಿಂದ ದಾವೆಯು ಕಾಲಾವಧಿಯೊಳಗೆ ಸಲ್ಲಿಸಲ್ಪಟ್ಟಿದೆ ಎಂದು ವಾದಿಯವರು ಸ್ಪಷ್ಟಪಡಿಸಿದ್ದಾರೆ. ಫುಲ್ ಪಾಯಿಂಟ್. ಪ್ಯಾರಾ. ನ್ಯಾಯಾಲಯದ ವಿಚಾರಣೆ ನಡೆಯುವ ಅವಧಿಯಲ್ಲಿ ಪ್ರತಿವಾದಿಗಳು ಆಸ್ತಿಯಲ್ಲಿ ಮತ್ತಷ್ಟು ಹಸ್ತಕ್ಷೇಪ ಮಾಡದಂತೆ ತಾತ್ಕಾಲಿಕ ನಿರ್ಬಂಧಕ್ಕಾಜ್ಞೆ ನೀಡಬೇಕೆಂದು ವಾದಿಯವರು ನಾಗರಿಕ ಪ್ರಕ್ರಿಯಾ ಸಂಹಿತೆಯ ಆದೇಶ 39 ನಿಯಮ 1 ಮತ್ತು 2 ಅಡಿಯಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಸಿದ್ದಾರೆ. ಫುಲ್ ಪಾಯಿಂಟ್. ವಾದಿಯವರು ಪ್ರಾಥಮಿಕ ದೃಷ್ಟಿಯಿಂದ ಬಲವಾದ ಪ್ರಕರಣವನ್ನು ಸ್ಥಾಪಿಸಿದ್ದು, ಅನುಕೂಲತೆಯ ಸಮತೋಲನ ವಾದಿಯವರ ಪರವಾಗಿದ್ದು, ತಾತ್ಕಾಲಿಕ ನಿರ್ಬಂಧಕ್ಕಾಜ್ಞೆ ನೀಡದಿದ್ದರೆ ಅಪರಿಹಾರ್ಯ ಹಾನಿ ಸಂಭವಿಸುತ್ತದೆ ಎಂದು ವಾದಿಸಿದ್ದಾರೆ. ಫುಲ್ ಪಾಯಿಂಟ್. ಪ್ಯಾರಾ. ಪ್ರತಿವಾದಿಗಳು ಸಮನ್ಸ್ ಸ್ವೀಕರಿಸಿ ತಮ್ಮ ವಕೀಲರ ಮೂಲಕ ಹಾಜರಾಗಿದ್ದು, ಲಿಖಿತ ಪ್ರತಿವಾದ ಪತ್ರಿಕೆಯನ್ನು ಸಲ್ಲಿಸಿದ್ದಾರೆ. ಫುಲ್ ಪಾಯಿಂಟ್. ದಾವೆಯಲ್ಲಿರುವ ಎಲ್ಲ ಆರೋಪಗಳನ್ನು ಪ್ರತಿವಾದಿಗಳು ನಿರಾಕರಿಸಿದ್ದು, ವಾದಿಯವರಿಗೆ ಯಾವುದೇ ಕಾನೂನುಬದ್ಧ ಹಕ್ಕು ಇಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಫುಲ್ ಪಾಯಿಂಟ್. ದಾವೆಯು ನಿರ್ವಹಣಾರ್ಹವಲ್ಲದ ಕಾಲಾವಧಿ ಮೀರಿದೆ ಮತ್ತು ನ್ಯಾಯಾಲಯಕ್ಕೆ ವಿಷಯಾಧಿಕಾರ ಇಲ್ಲ ಎಂಬ ತಾಂತ್ರಿಕ ಆಕ್ಷೇಪಣೆಗಳನ್ನು ಸಹ ಎತ್ತಿದ್ದಾರೆ. ಫುಲ್ ಪಾಯಿಂಟ್. ಪ್ಯಾರಾ. ನ್ಯಾಯಾಲಯವು ಎರಡೂ ಪಕ್ಷಗಳ ವಾದಗಳನ್ನು ಆಲಿಸಿ, ದಾಖಲೆಗಳನ್ನು ಪರಿಶೀಲಿಸಿ, ವಿಚಾರಣೆಗೆ ಅಗತ್ಯವಿರುವ ವಿಚಾರಗಳನ್ನು ನಿರ್ಧರಿಸಲು ವಿಷಯಗಳನ್ನು ರೂಪಿಸಿದೆ. ಫುಲ್ ಪಾಯಿಂಟ್. ವಾದಿಯವರು ದಾವೆ ಪಟ್ಟಿ ಆಸ್ತಿಯ ಮೇಲೆ ತಮ್ಮ ಕಾನೂನುಬದ್ಧ ಸ್ವಾಧೀನವನ್ನು ಸಾಬೀತುಪಡಿಸಿದ್ದಾರೆಯೇ, ಪ್ರತಿವಾದಿಗಳು ಅಕ್ರಮ ಹಸ್ತಕ್ಷೇಪ ಮಾಡಿದ್ದಾರೆ, ವಾದಿಯವರು ಬೇಡಿಕೆ ಮಾಡಿದ
ಪರಿಹಾರಗಳಿಗೆ ಅರ್ಹರಾಗಿದ್ದಾರೆಯೇ ಎಂಬ ಅಂಶಗಳನ್ನು ನ್ಯಾಯಾಲಯ ಪರಿಗಣಿಸಿದೆ. ಫುಲ್ ಪಾಯಿಂಟ್ ಸ್ಟಾಪ್.